ನಂಬಿ ಬಂದ ಭಕ್ತರ ಹರಸುವ ಕಾಮಧೇನು ಫಕೀರಸ್ವಾಮಿ ಸಿರಾಜುದ್ದೀನ್ ಕೊಪ್ಪಳ ಕುಕ್ಕನೂರು ತಳಕಲ್ ಗ್ರಾಮ ಭಾವೈಕ್ಯತೆಯ ಶ್ರದ್ಧಾ ಕೇಂದ್ರವಾಗಿದ್ದು, ಈ ಗ್ರಾಮದಲ್ಲಿ ಸರ್ವ ಸಮುದಾಯದವರು 3 ದೇವತೆಗಳನ್ನು ಜಾತಿ ಭೇದ ಬರೆದು ಆರಾಧಿಸುವುದು ಇಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿರಾಜುದ್ದೀನ್ ಕೊಪ್ಪಳ ಹೇಳಿದರು. ಅವರು ತಳಕಲ್ ಗ್ರಾಮದ ಹಜರತ್ ಹುಸನ ಶಾಹಾವಲಿ ಮೌಲಾ ದರ್ಗಾದ ಶ್ರೀ ಫಕೀರಸ್ವಾಮಿ ಅವರ 148ನೇ ಉರುಸು ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ಫಕೀರಸ್ವಾಮಿ ಅವರ ಉರುಸು 148 ವರ್ಷಗಳ ಇತಿಹಾಸ ಹೊಂದಿದ್ದು, ಈ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮವಾದರೂ ಗ್ರಾಮದ ಪುರಂತರ ಭಾವಿಗೆ ಹೋಗಿ ಬಂದ ನಂತರವೇ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ ಎಂದರು. ದಿನಾಂಕ 6 ಸೋಮವಾರದಂದು ಸೋಮಪ್ಪನವರ ಮನೆಯಿಂದ ಮೆರವಣಿಗೆ ಮೂಲಕ ಗಂಧ ತೆಗೆದುಕೊಂಡು ಬರಲಾಗುತ್ತದೆ. ಮರುದಿನ 7ರಂದು ಮಂಗಳವಾರ ಗಂಧ ಏರಿಸಿದ ನಂತರ ಉರುಸು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಉರುಸು ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಭಕ್ತರು ಸಕ್ಕರೆ ಒದಿಸುವುದು, ತಮ್ಮ ಹರಕೆ ತೀರಿಸುವುದು ನಡೆಯುತ್ತದೆ. ನಂತರ 8ರಂದು ಜಿಯಾರತ್ ಕಾರ್ಯಕ್ರಮ ನಡೆಯುತ್ತದೆ. ಹೀಗೆ 3 ದಿನಗಳ ಕಾರ್ಯಕ್ರಮಗಳು ಯಾವುದೇ ಜಾತಿ ಭೇದವಿಲ್ಲದೆ ಸೌಹಾರ್ದಯುತವಾಗಿ ನಡೆಯುತ್ತವೆ ಎಂದರು. ಗ್ರಾಮದ ಸೋಮಪ್ಪ ಭೀಮಾರೆಡ್ಡಪ್ಪನವರು ಶ್ರೀ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿದ್ದು, ಅವರ ತಂದೆಯವರು ಕಾಲದಿಂದಲೂ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದಕ್ಕಾಗಿ 15 ದಿನ ಮುಂಚಿತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಲ್ಲುತ್ತಾರೆ ಹಾಗೂ ಗ್ರಾಮದ ಪ್ರಮುಖರಾದ ಬುಡ್ಡನಗೌಡರ್, ಚಂದ್ರಶೇಖರ ವೈದ್ಯ, ಗೋಪಾಲರೆಡ್ಡಿ ಸೇರಿದಂತೆ ಗ್ರಾಮದ ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. ನಂತರ ವಜೀರ್ ಸಾಬಾ ತಳಕಲ್ ಮಾತನಾಡಿ, ಈ ದರ್ಗಾದ ಫಕೀರಸ್ವಾಮಿ ಅಜ್ಜನವರು ನಂಬಿ ಬಂದ ಭಕ್ತರ ಕಾಮಧೇನುವಾಗಿದ್ದು, ಈ ದರ್ಗಾದಲ್ಲಿ ನಡೆಯುವ ಉರುಸು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಲ್ಲದೆ ಹಲವಾರು ಜಿಲ್ಲೆಯ ಭಕ್ತರು, ನೆರೆಯ ರಾಜ್ಯ ಆಂಧ್ರದಿಂದಲೂ ನೂರಾರು ಭಕ್ತರು ಈ ಉರುಸು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ತಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ರೋಗ ರುಜಿನಗಳಿರಲಿ, ಸ್ವಾಮಿಯಲ್ಲಿ ಏನೇ ಸಂಕಲ್ಪ ಮಾಡಿ ಹರಕೆ ಮಾಡಿಕೊಂಡರೆ ಸಾಕು, ಅವುಗಳು ಈಡೇರಿದ ಸಾಕಷ್ಟು ಉದಾಹರಣೆಗಳು ಪ್ರಸ್ತುತವಾಗಿವೆ ಎಂದರು. ಹಲವಾರು ಭಕ್ತಾದಿಗಳು ತಮ್ಮ ರೋಗ ರುಜಿನಗಳಿಗೆ ಬೇಡಿಕೊಂಡು ಗುಣಮುಖರಾದ ನಂತರ ಹರಕೆ ತೀರಿಸುವುದನ್ನು ನಾವು ಕಾಣಬಹುದಾಗಿದೆ. ಈ ಭಾಗದ ಮಳೆ, ಬೆಳೆ, ಸಮೃದ್ಧಿಗೆ ಈ ಉರುಸು ಕಾರ್ಯಕ್ರಮ ಸಾಕ್ಷಿಯಾಗಿದ್ದು, ಈ ಭಾಗದ ವೈಭವಪೂರಿತ ಕಾರ್ಯಕ್ರಮ ಇದಾಗಿದೆ ಎಂದರು. ಜಾಕೀರ್ ಹುಸೇನ್ ಕೊಪ್ಪಳ ಗ್ರಾಮದ ಮುಖಂಡರು ಮಾತನಾಡಿ, ತಳಕಲ್ ಗ್ರಾಮ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ಈ ಗ್ರಾಮದಲ್ಲಿ 3 ದೇವತೆಗಳನ್ನು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಆರಾಧಿಸಲಾಗುವುದು. ದಸರಾ ಸಂದರ್ಭದಲ್ಲಿ ಉಡರಾಜಮುಖಿ ದಸರಾ ಉತ್ಸವ ಹಾಗೂ ಶ್ರಾವಣ ಮಾಸದಲ್ಲಿ ವೀರಭದ್ರೇಶ್ವರ ಜಾತ್ರೆ ಹಾಗೂ ಏಪ್ರಿಲ್ ತಿಂಗಳಿನಲ್ಲಿ ಈ ಉರುಸು ಕಾರ್ಯಕ್ರಮಗಳನ್ನು ಎಲ್ಲ ಸಮುದಾಯದವರು ಅತಿ ಸಡಗರ, ಉತ್ಸಾಹ, ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ಹಜರತ್ ಹುಸನ್ ಶಾವಾಲಿ ಮೌಲಾ ದರ್ಗಾದ ಫಕೀರಸ್ವಾಮಿ ಅಜ್ಜ ನಂಬಿ ಬಂದ ಎಲ್ಲ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಮಿಟಿ ಸೋಮಪ್ಪ ಭೀಮಾರೆಡ್ಡಿ, ಬುಡ್ಡನಗೌಡ, ಪೊಲೀಸ್ ಪಾಟೀಲ್, ಚಂದ್ರಶೇಖರ ವೈದ್ಯ, ಬಾಪು ಸಾಬಾ ಕರಾಮುಡಿ, ಮೌಲಾನಾ ತಾಜುದ್ದೀನ್, ಮುಜಾವರ್, ಗೋಪಾಲರೆಡ್ಡಿ, ಭೀಮಾರೆಡ್ಡಿ ಸೇರಿದಂತೆ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕ್ಕನೂರು, ಪ್ರಜಾಪವ ಟಿವಿ. ನಮಸ್ಕಾರ. ಇದು ನಮ್ಮ ತಳಕಲ್ ಗ್ರಾಮ ಭಾವೈಕ್ಯತೆ ಕೇಂದ್ರ. ಇಲ್ಲಿ ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಅನ್ನೋದು ಇದಿಲ್ಲ. ಶ್ರೀ ಫಕೀರಸ್ವಾಮಿ ಹಜರತ್ ಹುಸೇನ್ ಶಾವಲಿ ಮೌಲಾ ದರ್ಗಾದ 148ನೇ ಉರುಸ್ ಶರೀಫ್ ನಡೀತಾ ಇದೆ. ನಮ್ಮ ಉದಯಣ್ಣ ಸೋಮರೆಡ್ಡಿ ಅವರ ಅಧ್ಯಕ್ಷರು. ಇದು ಅವರ ತಂದೆಯವರ ಕಾಲದಿಂದ ಹೀಗೆ ಪ್ರತೀತಿಯಾಗಿ ನಡೀತಾ ಇದೆ. ಇದು ಮುಸ್ಲಿಂ ಕ್ಷೇತ್ರವಾಗಿದ್ದರೂ ಆಡಳಿತವನ್ನು ಎಲ್ಲರೂ ಸೇರಿ ಮಾಡ್ತೀವಿ. ಆಮೇಲೆ ಇಲ್ಲಿ ಹಿಂದೂ ಮುಸ್ಲಿಮನ್ನು ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ದೀಡ ನಮಸ್ಕಾರ ಹಾಕ್ತಾರೆ, ಸಕ್ರೆ ಹೊಸ್ತಾರ, ಅವರವರ ಬೇಡಿಕೆಗಳನ್ನ ಸ್ವೀಕಾರ ಮಾಡ್ತಾರೆ. ಅಜ್ಜ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಪ್ರತೀತಿ ಸತತವಾಗಿ ನಡ್ಕೊಂಡು ಹೊಂಟೈತಿ. ಈ ತಳಕಲ್ ಗ್ರಾಮಕ್ಕೆ ಒಂದು ಇತಿಹಾಸ ಐತಿ. ಹೆಂಗಂತಂದ್ರೆ ಅಜ್ಜರಮ್ಮಪ್ಪ, ಈ ಕಡೆಯಲ್ಲಿ ಫಕೀರಸ್ವಾಮಿ, ಉಡ್ಸಮ್ಮ. ಇಲ್ಲಿ ನಮ್ಮೂರಾಗ 3 ಮೂಲ ಹೆಂಗಂದ್ರೆ ನಮ್ಮೂರು ಭಾವೈಕ್ಯತೆಗೆ ಭಾಳ ಚೆನ್ನಾಗಿ ಹೊಂದ್ಕೊಂಡು ಹೊಂಟವು. ನಮ್ಮೂರಾಗ ಎಲ್ಲರನ್ನೂ ಕೂಡ್ಕೊಂಡು ಭಾವೈಕ್ಯತೆಯಿಂದ ಈ ಉರುಸನ್ನು ಆಚರಣೆ ಮಾಡ್ತೀವಿ. ನಮಸ್ಕಾರ. ನನ್ನ ಹೆಸರು ವಜೀರ್ ಸಾಬ್ ತಳಕಲ್ ಅಂತೇಳಿ. ನಮ್ಮದು ಖುದ್ದು ಇದೆ, ಆದರೆ ನಾವು ಇಟ್ಟಿಗೆಯಲ್ಲಿ ವಾಸ ಮಾಡ್ತಾ ಇದ್ವಿ. ನಾವು ಬಹಳ ದಿನಗಳಿಂದ ನಾವು ಎಲ್ಲ ಸಣ್ಣವರಿಂದ ಹಿಡ್ಕೊಂಡು ಅಪ್ ಇಲ್ಲಿವರೆಗೂ ಕೂಡ ಈ ಉರುಸಿನ ಒಂದು ನೋಡ್ತಾ ಇದ್ದೀವಿ. ಮೊದಲಿಗೆ ಗಂಧವನ್ನು ಮಾಡ್ತಕ್ಕಂಥದ್ದು ನಿನ್ನೆ ದಿನ ಗಂಧವನ್ನು ಮಾಡ್ತಾಯಿದ್ರು. ಇವತ್ತು ಉರುಸನ್ನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಾಳೆ ಜಿಯಾರತ್ ಆಗಿದೆ. ಈ ಗ್ರಾಮದಲ್ಲಿ, ತಳಕಲ್ ಗ್ರಾಮದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತವಾಗಿರ್ತಕ್ಕಂಥ ಈ ನಮ್ಮ ಹುಸೇನ್ ಸಾಬ್ ಮೌಲಿಯವರ 148ನೆಯ ಉರುಸಿನ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇವತ್ತು ನಡೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ಗೊತ್ತಿದೆ. ಯಾಕಂತಂದರೆ ಇವತ್ತು ನಮ್ಮ ಜಿಲ್ಲೆಯ ಜನ ಅಲ್ಲ, ಬೇರೆ ಬೇರೆ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ ಕೂಡ ಇವತ್ತು ಬರ್ತಕ್ಕಂಥ ಜನಗಳನ್ನು ನೋಡ್ತಾ ಇದ್ದೀವಿ.
ನಮ್ಮ ಗ್ರಾಮದಲ್ಲಿ ಈ ತಳಕಲ ಗ್ರಾಮದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಹುಸೇನ್ ಶಾ ಮೌಲ್ವಿ ಅವರ ಒಂದು ನಾವು ಏನು ಸಂಕಲ್ಪ ಮಾಡಿಕೊಂಡು ಅದರಲ್ಲಿ ನಾವು ಬೇಡಿಕೆಯನ್ನು ಮಾಡ್ತೀವಿ, ಆ ಒಂದು ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೋಗ ರುಜಿನಗಳಲ್ಲಿ ಕೂಡ ಅದು ಕೂಡ ಆತ ನಿಭಾಯಿಸ್ತಕ್ಕಂಥ ಒಂದು ಕಾರ್ಯವನ್ನು ಹುಸೇನ್ ಶಾ ಮೌಲ್ವಿ ಅವರು ಈ ಒಂದು ಕಾರ್ಯಕ್ರಮ ಈ ಒಂದು ನಡೆಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಈ ಒಂದು ತಳಕಲ್ ಭಾಗದಲ್ಲಿ ಸಾಕಷ್ಟು ಮಳೆ ಬೆಳೆ ಸಮೃದ್ಧಿಯನ್ನು ಎಲ್ಲ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ರೈತಾಪಿ ವರ್ಗದವರಿಗೆ ಕೂಡ ಇವತ್ತು ಮಳೆ ಬೆಳೆ ಸಮೃದ್ಧಿ ಆಗ್ತಕ್ಕಂಥ ಕೂಡ ಈ ಒಂದು ಉರುಸಿನಿಂದ ನಡೀತಾ ಇದೆ. ನಮ್ಮ ಗ್ರಾಮದಲ್ಲಿ ಇವತ್ತು ಯಾವುದೇ ಜಾತ್ರೆ ಆಗಲಿ, ಮುಡ್ಸಮ್ಮನ ಜಾತ್ರೆ ಆಗಲಿ, ಹಿರಣ್ಣನ ಜಾತ್ರೆ ಆಗಲಿ, ಎಲ್ಲರೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ತಳಕಲ್ಲ ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಸಮಾಜ ಬಾಂಧವರು ಎಲ್ಲರೂ ಕೂಡ ಆಚರಣೆ ಮಾಡ್ತಕ್ಕಂಥ ಕೂಡ ನಿಜವಾಗಿ ಈ ಒಂದು ಗ್ರಾಮದಲ್ಲಿ ಒಂದು ವೈಭವ ಪೂರಿತವಾಗಿ ಇರ್ತಕ್ಕಂಥ ಈ ಒಂದು ಉರುಸು ಇವತ್ತು ನಿಜವಾಗಿ ನಮಗೆಲ್ಲರಿಗೆ ಸಾಕ್ಷಿಯಾಗಿದೆ. ನಾಳೆ ದಿನ ಜಿಯಾರತ್ ಆಗ್ತಾ ಇದೆ, ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿ ಆ ಒಂದು ಹಬ್ಬವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. हमारे जलबुर्गा तालुक या कुकनूर तालुक में हज़रत हुसैन शाह वली मौला मज़ारी रहमतुल्लाह अलैह का तकरीबन 148 बरस हुआ ये सिलसिला। तमाम लोग हमारे कस्बे के तमाम लोग इस दरगाह की खिदमत करते हुए आज तक कौन सा भी गैर मुस्लिम हो तमाम मिलकर सालाना ये उर्स शरीफ में शिरकत करके तमाम जिम्मेदारी के साथ ये उर्स का मकसद निभाते हैं। उनका सब लोगों का भी मैं शुक्रिया अदा करता हूँ। ಕೂಡ ಶ್ರೀಯುತ ಸೋಮಪ್ಪ ಭೀಮರೆಡ್ಡಿ ಅವರ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಿದ್ದಾರೆ. ಹಿಂದೆ ಅವರ ತಂದೆಯವರು ಕೂಡ ಈ ಉರುಸನ್ನು ಆಚರಣೆ ಮಾಡ್ಕೊಂತ ಬಂದಿದ್ದಾರೆ. ಇಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ. ಅವರು ಸುಮಾರು 15ರಿಂದ 20 ದಿವಸ ಸತತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಉರುಸಿಗಾಗಿ ಶ್ರಮ ವಹಿಸ್ತಾರೆ. ಅದೇ ರೀತಿ ಬುಡ್ಡಂಗೌಡರು ಇರ್ಬೋದು, ಆನಂತರ ಕಮಿಟಿಯ ಅನೇಕ ನಮ್ಮಲ್ಲಿ ಬ್ರಾಹ್ಮಣ ಸಮಾಜದಿಂದ ಬಂದಿರತಕ್ಕಂಥ ಶ್ರೀನಿವಾಸ ಚಂದ್ರಶೇಖರ್ ವೈದ್ಯರು ಇರ್ಬೋದು, ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಸಮಾಜದಲ್ಲಿ ಮುಖ್ಯವಾಗಿ ಎಲ್ಲರೂ ಮೇನ್ ಇರ್ತಕ್ಕಂಥ ಮುಖಂಡರು ಬಂದು ಅತ್ಯಂತ ಸಂಭ್ರಮವಾಗಿ ಈ ಒಂದು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಈ ಒಂದು ಎಲ್ಲ ಸಾರ್ವಜನಿಕರ ಪರವಾಗಿ ಈ ಒಂದು ಉರುಸು ಅತ್ಯಂತ ವಿಜೃಂಭಣೆಯನ್ನು ನೆರವೇರಲು ಈ ಕಮಿಟಿಯ ಕಾರಣೀಕರ್ತರಾಗಿರ್ತಾರೆ. ಅದಕ್ಕೆ ಕಮಿಟಿಯವರಿಗೆ ಎಲ್ಲ ಜನರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಈ ತಳಕಲ್ ಗ್ರಾಮದಲ್ಲಿ ಶ್ರೀ ಫಕೀರ್ ಸ್ವಾಮಿ ಹಜರತ್ ಹುಸೇನ್ ಶಾ ವಲಿ ಅವರ 148ನೇ ಉರುಸಿದು ನಡೀತಾ ಇರ್ತಕ್ಕಂಥದ್ದು. ನಿನ್ನೆ ದಿನ ಗಂಧ ಇತ್ತು. ಈ ಗಂಧವನ್ನು ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾಗಿ ಆಗುತ್ತಾ ಗಂಧ ಹೊಂಡ್ತಕ್ಕಂಥದ್ದು ಸೋಮಪ್ಪ ಮಳಕಪ್ಪ ಅಂತಕ್ಕಂಥವರ ಮನೆಯಿಂದ ಗಂಧವನ್ನು ತರಿಸಿ ನಿನ್ನೆ ರಾತ್ರಿ ಅದ್ದೂರಿಯಾಗಿ ಮೋಜು ಮಜಲು ಮುಖಾಂತರ ಶ್ರೀ ಸೋಮಪ್ಪ ಮಳಕಪ್ಪ ಅವರ ಮನೆಯವರಿಗೆ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿಂದ ಗಂಧವನ್ನು ತಂದು ಇಂದು ಬೆಳಗ್ಗೆ ಗಂಧವನ್ನು ಏರಿಸಿದ ನಂತರ ಇಂದು ಉರುಸು ಪ್ರಾರಂಭವಾಗುತ್ತದೆ. ಇದು ಉರುಸಿನ ಕಾರ್ಯಕ್ರಮದಲ್ಲಿ ಸಕ್ಕರೆ ಓದಿಸುವುದು ಮತ್ತು ಈ ಒಂದು ನಾನಾ ಥರದ ಭಕ್ತರು ಅವರು ಬ್ಯಾಗ್ ಮತ್ತು ಇನ್ನಿತರ ಹರಕೆಗಳನ್ನು ತೀರಿಸ್ತಾರೆ. ನಾಳೆ ಜಿಯಾರತ್ ಕಾರ್ಯಕ್ರಮ ಇರುತ್ತದೆ. ಇದು ಇಲ್ಲಿ ಶ್ರೀ ಫಕೀರ್ ಸ್ವಾಮಿ ಹಜರತ್ ಹುಸೇನ್ ಶಾ ವಲಿ ಅವರು ಪವಾಡ ಮಾಡಿರ್ತಕ್ಕಂಥ ಹನುಮಪ್ಪ ದೇವರ ಇದರ ಹತ್ರ ಜಂಡಕಟ್ಟಿಯಲ್ಲಿಗೆ ಹೋಗಿ ಅಲ್ಲಿಂದ ಮಜಲ್ ಮುಖಾಂತರ ಮತ್ತೆ ಮರಳಿ ದರ್ಗಾಕ್ಕೆ ಬಂದು ಜಿಯಾರತ್ ಕಾರ್ಯಕ್ರಮ ನಡೀತೈತಿ. ಈ ರೀತಿ 3 ದಿನದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರು ಒಂದೇ ಮನೆತನದವರು ಅನ್ನುವ ರೀತಿ ಒಳಗೆ ಅತ್ಯಂತ ಸಂಭ್ರಮಾಚರಣೆಯಿಂದ ಯಾವುದೇ ಭೇದ ಮತವಿಲ್ಲದೆ ವಿಜೃಂಭಣೆಯಿಂದ ಸಂಭ್ರಮದಿಂದ ಈ ಒಂದು ಉರುಸನ್ನು ಆಚರಿಸಲಾಗುವುದು. ಇದೇ ರೀತಿ ದಸರಾದಲ್ಲಿ ಕೂಡ ಶ್ರೀ ಉಡುರಾಜಮುಖಿಯ ಒಂದು ದಸರಾ ಉತ್ಸವವನ್ನು ಕೂಡ ಇದೇ ರೀತಿ ಎಲ್ಲರೂ ಗ್ರಾಮಸ್ಥರು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯನ್ನು ಕೂಡ ಎಲ್ಲ ಗ್ರಾಮಸ್ಥರು ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರಂತ ತಿಳ್ಕೊಂಡು ಈ ಒಂದು ಸಂತಸ ಸಂಭ್ರಮದಿಂದ ಈ ಒಂದು ಉರುಸು ಮತ್ತು ದಸರಾ ಮತ್ತು ವೀರಭದ್ರೇಶ್ವರ ಜಾತ್ರೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ.
ಅದೇ ರೀತಿ